ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ವಿಶ್ವಕಪ್ ಗೆದ್ದ ದೇಶಗಳು ಮತ್ತು ರನ್ನರ್ ಅಪ್ ತಂಡಗಳು ಯಾವ್ಯಾವು ಅಂತ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ವಿಶ್ವಕಪ್ ಗೆದ್ದ ದೇಶಗಳು ಮತ್ತು ರನ್ನರ್ ಅಪ್ ತಂಡಗಳು. ಮೊದಲನೆಯ ವಿಶ್ವಕಪ್ ನಡೆಯುತ್ತೆ 1975ರಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ನಡೆಯುತ್ತೆ. ಈ ಒಂದು ಹಣಾಹಣಿಯಲ್ಲಿ ವೆಸ್ಟ್ ಇಂಡೀಸ್ ತಂಡ ತನ್ನ ಗೆಲುವಿನ ಬೇಟೆಯನ್ನು ಪ್ರಾರಂಭ ಮಾಡುತ್ತೆ. ಕ್ಲೈವ್ ಲಾಯ್ಡ್ ಅವರ ನಾಯಕತ್ವದಲ್ಲಿ ವೆಸ್ಟ್ ಇಂಡೀಸ್ ತಂಡ ತನ್ನ ಮೊದಲ ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಇನ್ನು ಎರಡನೇದಾಗಿ ನಾವು ನೋಡ್ತಾ ಹೋಗೋದಾದರೆ, ಎರಡನೆಯ ವಿಶ್ವಕಪ್ಪನ್ನು ಕೂಡ ಕ್ಲೈವ್ ಲಾಯ್ಡ್ ಅವರ ನೇತೃತ್ವದಲ್ಲಿ ವೆಸ್ಟ್ ಇಂಡೀಸ್ ತಂಡ 1979ರಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ ಗೆಲ್ಲುತ್ತೆ. ಆ ಮೂಲಕ ತನ್ನ ಎರಡನೇ ವಿಶ್ವಕಪ್ಪನ್ನು ಪಡ್ಕೊಳ್ತದೆ ವೆಸ್ಟ್ ಇಂಡೀಸ್ ತಂಡ. ಇನ್ನು ಮೂರನೆಯ ವಿಶ್ವಕಪ್ಪನ್ನು ಗೆಲ್ಲೋದಕ್ಕೆ ವೆಸ್ಟ್ ಇಂಡೀಸ್ ತಂಡ ಬರ್ತಾ ಇರುತ್ತೆ. ಅಂದರೆ ಹ್ಯಾಟ್ರಿಕ್ ಗೆಲುವಿನ ನಗೆಯನ್ನು ಬೀರೋದಕ್ಕೆ ವೆಸ್ಟ್ ಇಂಡೀಸ್ ಬರುತ್ತೆ ಇರುವಂಥ ಸಂದರ್ಭದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಮೂರನೇ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯುತ್ತೆ. ಆ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡವು ಗೆಲುವಿನ ನಗೆಯನ್ನು ಬೀರುತ್ತೆ. ಆ ಮೂಲಕ ಏನಾಗುತ್ತೆ, ತನ್ನ ಚೊಚ್ಚಲ ವಿಶ್ವಕಪ್ಪನ್ನು ಭಾರತ ಪಡ್ಕೊಡ್ತದೆ. ನಮ್ಮ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಭಾರತ ಗೆಲ್ಲುತ್ತೆ. 1983ರಲ್ಲಿ ನಮ್ಮ ಭಾರತಕ್ಕೆ ಒಂದು ಗೆಲುವು ಸಿಗುತ್ತೆ. ಆ ಮೂಲಕ ನಮ್ಮ ಭಾರತ ತಂಡ ಮೊದಲ ವಿಶ್ವಕಪ್ಪನ್ನು ಪಡ್ಕೊಳ್ತದೆ. ಇನ್ನು ನಾಲ್ಕನೆಯ ವಿಶ್ವಕಪ್ ನಡೆಯುತ್ತೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ. ಆಸ್ಟ್ರೇಲಿಯಾ ತಂಡ 1987ರಲ್ಲಿ ಗೆಲುವನ್ನು ಪಡ್ಕೊಳ್ಳುತ್ತೆ. ಆ ಮೂಲಕ ಆಸ್ಟ್ರೇಲಿಯಾ ತಂಡ ಮೊದಲ ವಿಶ್ವಕಪ್ಪನ್ನು ಪಡ್ಕೊಳ್ತದೆ. ಆ ಆಸ್ಟ್ರೇಲಿಯಾ ತಂಡದ ನಾಯಕತ್ವವನ್ನು ಅಲನ್ ಬಾರ್ಡರ್ ಅವರು ವಹಿಸ್ಕೊಂಡಿರ್ತಾರೆ. ಇನ್ನು ಐದನೆಯ ವಿಶ್ವಕಪ್ ನಡೆಯುತ್ತೆ. ಐದನೆಯ ವಿಶ್ವಕಪ್ಪನ್ನು ಪಾಕಿಸ್ತಾನ ತಂಡ ಇಂಗ್ಲೆಂಡ್ ತಂಡವನ್ನು ಸೋಲಿಸುವ ಮೂಲಕ 1992ರಲ್ಲಿ ಪಾಕಿಸ್ತಾನ ತಂಡ ತನ್ನ ಚೊಚ್ಚಲ ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಆ ಮೂಲಕ ಏನಾಗುತ್ತೆ, ಒಂದು ತಾನು ಬಲಿಷ್ಠ ತಂಡ ಅಂತೇಳಿ ಪಾಕಿಸ್ತಾನ ತೋರಿಸ್ಕೊಳ್ತದೆ. ಆಗ ಇಮ್ರಾನ್ ಖಾನ್ ಅವರು ಪಾಕಿಸ್ತಾನದ ಒಂದು ತಂಡದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ಆರನೇ ವಿಶ್ವಕಪ್ಪನ್ನು ಶ್ರೀಲಂಕಾ ತಂಡ ಗೆಲ್ಲುತ್ತೆ. ಆಸ್ಟ್ರೇಲಿಯಾದ ವಿರುದ್ಧ ಗೆಲ್ಲುತ್ತೆ 1996ರಲ್ಲಿ. ಆ ಮೂಲಕ ಶ್ರೀಲಂಕಾ ತಂಡವು ಕೂಡ ತನ್ನ ಚೊಚ್ಚಲ ವಿಶ್ವಕಪ್ಪನ್ನು ಮುಡಿಗೇರಿಸ್ಕೊಳ್ತದೆ. ಅರ್ಜುನ್ ರಣತುಂಗ ಅವರು ಶ್ರೀಲಂಕಾ ತಂಡದ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ಏಳನೆಯ ವಿಶ್ವಕಪ್ ನಡೆಯುತ್ತೆ ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನದ ನಡುವೆ. ಅದರಲ್ಲಿ ಆಸ್ಟ್ರೇಲಿಯಾ ತಂಡವು ಪಾಕಿಸ್ತಾನವನ್ನು ಬಗ್ಗು ಬಡಿಯುವ ಮೂಲಕ ತನ್ನ ಎರಡನೇ ವಿಶ್ವಕಪ್ಪನ್ನು ಪಡ್ಕೊಳ್ಳುತ್ತೆ 1999ರಲ್ಲಿ. ಈ ಒಂದು ಆಸ್ಟ್ರೇಲಿಯಾ ತಂಡದ ನಾಯಕತ್ವವನ್ನು ಸ್ಟೀವಾ ಅವರು ವಹಿಸ್ಕೊಂಡಿರ್ತಾರೆ. ಆ ಮೂಲಕ ಆಸ್ಟ್ರೇಲಿಯಾ ತನ್ನ ಎರಡನೇ ವಿಶ್ವಕಪ್ಪನ್ನು ಗೆಲ್ಲುತ್ತೆ 1999ರಲ್ಲಿ. ಇನ್ನು ಎಂಟನೇ ವಿಶ್ವಕಪ್ಪನ್ನು ಆಸ್ಟ್ರೇಲಿಯಾ ತಂಡ ಗೆಲ್ಲುತ್ತೆ. ಭಾರತದ ವಿರುದ್ಧ 2003ರಲ್ಲಿ ರಿಕಿ ಪಾಂಟಿಂಗ್ ಅವರ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ತನ್ನ ಮೂರನೇ ವಿಶ್ವಕಪ್ಪನ್ನು ಗೆಲ್ಲುವ ಮೂಲಕ ಅದು ತನ್ನ ಗೆಲುವಿನ ಓಟವನ್ನು ಮುಂದುವರಿಸುತ್ತೆ. ಆ ಮೂಲಕ ಆಸ್ಟ್ರೇಲಿಯಾ ಮೂರನೇ ವಿಶ್ವಕಪ್ಪನ್ನು 2003ರಲ್ಲಿ ಗೆಲ್ಲುತ್ತೆ. ಇನ್ನು ಒಂಬತ್ತನೆಯ ವಿಶ್ವಕಪ್ ನಡೆಯುತ್ತೆ. ಆ ಒಂಬತ್ತನೇ ವಿಶ್ವಕಪ್ಪನ್ನು ಆಸ್ಟ್ರೇಲಿಯಾ ಏನು ಮಾಡುತ್ತೆ, ಶ್ರೀಲಂಕಾವನ್ನು ಬಡಿಯುವ ಮೂಲಕ ಅದು ತನ್ನ ಗೆಲುವಿನ ಓಟವನ್ನು ಮುಂದುವರಿಸುತ್ತೆ. ಆಗಲೂ ಕೂಡ ರಿಕಿ ಪಾಂಟಿಂಗ್ ಅವರು ತಮ್ಮ ನಾಯಕತ್ವವನ್ನು
ವಹಿಸ್ಕೊಂಡಿರ್ತಾರೆ. 2007ರಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ನಾಲ್ಕನೆಯ ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಅಲ್ಲಿ ರಿಕಿ ಪಾಂಟಿಂಗ್ ಅವರು ತನ್ನ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಒಟ್ಟಾರೆ ವಿಶ್ವಕಪ್ಪನ್ನು ತನ್ನ ದೇಶಕ್ಕೆ 3 ವಿಶ್ವಕಪ್ಗಳನ್ನು ತಂದುಕೊಡ್ತಾರೆ. ನಾಯಕರಾಗಿ 2, ಆಟಗಾರರಾಗಿ 1, ಒಟ್ಟಾರೆ 3 ವಿಶ್ವಕಪ್ಗಳನ್ನು ತಂದುಕೊಟ್ಟಂಥ ಖ್ಯಾತಿ ನಮ್ಮ ರಿಕಿ ಪಾಂಟಿಂಗ್ ಅವರಿಗೆ ಸಲ್ಲುತ್ತೆ ಅಂದರೆ ತಪ್ಪಾಗಲಾರದು. ಇನ್ನು 10ನೆಯ ಒಂದು ವಿಶ್ವಕಪ್ಪನ್ನು ಭಾರತ ಶ್ರೀಲಂಕಾವನ್ನು ಸದೆಬಡಿಯುವ ಮೂಲಕ 2011ರಲ್ಲಿ 2ನೇ ವಿಶ್ವಕಪ್ಗೆ ಮುತ್ತಿಕ್ಕುತ್ತೆ. ಆ ಒಂದು ನಮ್ಮ ಭಾರತ ತಂಡದ ನಾಯಕತ್ವವನ್ನು ಮಹೇಂದ್ರ ಸಿಂಗ್ ಧೋನಿಯವರು ವಹಿಸಿರ್ತಾರೆ. ಒಟ್ಟಾರೆ ಭಾರತವು ತನ್ನ 2ನೇ ಒಂದು ಗೆಲುವಿನ ಓಟವನ್ನು ಮುಂದುವರಿಸುತ್ತೆ ಶ್ರೀಲಂಕಾವನ್ನು ಸೋಲಿಸುವ ಮೂಲಕ. ಇನ್ನು 11ನೆಯ ವಿಶ್ವಕಪ್ಪನ್ನು ಆಸ್ಟ್ರೇಲಿಯಾ ತಂಡ ನ್ಯೂಜಿಲ್ಯಾಂಡನ್ನು ಸೋಲಿಸುವ ಮೂಲಕ 2015ರಲ್ಲಿ ತನ್ನ 5ನೆಯ ವಿಶ್ವಕಪ್ಪನ್ನು ಪಡ್ಕೊಳ್ತದೆ. ಆಗ ಮೈಕಲ್ ಕ್ಲಾರ್ಕ್ ಅವರು ಆಸ್ಟ್ರೇಲಿಯಾ ತಂಡದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಇನ್ನು 12ನೆಯ ವಿಶ್ವಕಪ್ ನಡೆಯುತ್ತೆ. 12ನೆಯ ವಿಶ್ವಕಪ್ಪನ್ನು ಇಂಗ್ಲೆಂಡ್ 2019ರಲ್ಲಿ ನ್ಯೂಜಿಲ್ಯಾಂಡ್ಸ್ ತಂಡವನ್ನು ಸೋಲಿಸುವ ಮೂಲಕ ಇಂಗ್ಲೆಂಡ್ ತನ್ನ ಚೊಚ್ಚಲ ಒಂದು ವಿಶ್ವಕಪ್ಪನ್ನು ಪಡ್ಕೊಳ್ತದೆ. ಏನು ಕ್ರಿಕೆಟ್ನ ತವರೂರಾದಂಥ ಇಂಗ್ಲೆಂಡ್ ಫೈನಲ್ಗೆ ಹೋಗ್ತಾ ಇತ್ತು. ಫೈನಲ್ಗೆ ಹೋದರೂ ಕೂಡ ಅದು ತನ್ನ ಗೆಲುವಿನ ಅಭಿಯಾನವನ್ನು ಮುಂದುವರ್ಸೋಕ್ಕಾಗ್ತಾ ಇರಲಿಲ್ಲ. ಆದರೆ 2019ರಲ್ಲಿ ಇಂಗ್ಲೆಂಡ್ ತಂಡ ನ್ಯೂಜಿಲ್ಯಾಂಡ್ ತಂಡವನ್ನು ಸೋಲಿಸುವ ಮೂಲಕ ಏನು ಮಾಡುತ್ತೆ, ತನ್ನ ಚೊಚ್ಚಲ ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಇನ್ನು 13ನೇ ಇಂಗ್ಲೆಂಡ್ ತಂಡದ ಒಂದು ನಾಯಕತ್ವವನ್ನು ಇಯಾನ್ ಮಾರ್ಗನ್ ಅವರು ವಹಿಸ್ಕೊಂಡಿರ್ತಾರೆ. ಇಯಾನ್ ಮಾರ್ಗನ್ ಅವರ ನಾಯಕತ್ವದಲ್ಲಿ ಇಂಗ್ಲೆಂಡನ ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಇನ್ನು 13ನೇ ವಿಶ್ವಕಪ್ ನಡೆಯುತ್ತೆ. 13ನೇ ವಿಶ್ವಕಪ್ಪನ್ನು ಆಸ್ಟ್ರೇಲಿಯಾ ತಂಡವು ನಮ್ಮ ಭಾರತವನ್ನು ಸೋಲಿಸುವ ಮೂಲಕ ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಅಂದರೆ 6ನೇ ವಿಶ್ವಕಪ್ಪನ್ನು ಗೆಲ್ಲುತ್ತೆ ಆಸ್ಟ್ರೇಲಿಯಾ. 2023ರ ಒಂದು ಆಸ್ಟ್ರೇಲಿಯಾ ತಂಡದ ಒಂದು ಗೆಲುವಿನ ತಂಡದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ ಪ್ಯಾಟ್ ಕಮ್ಮಿನ್ಸ್. ಒಬ್ಬ ಫಾಸ್ಟ್ ಬೌಲರ್ ಆಗಿ ತಂಡವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ ಪ್ಯಾಟ್ ಕಮ್ಮಿನ್ಸ್ ಅವರು ಆಸ್ಟ್ರೇಲಿಯಾ ತಂಡಕ್ಕೆ 6ನೆಯ ಒಂದು ವಿಶ್ವಕಪ್ಪನ್ನು ತಂದುಕೊಡ್ತಾರೆ. ಒಟ್ಟಾರೆ 13 ವಿಶ್ವಕಪ್ಗಳಲ್ಲಿ 6 ವಿಶ್ವಕಪ್ಗಳನ್ನು ಆಸ್ಟ್ರೇಲಿಯಾ ತಂಡ ಪಡ್ಕೊಂಡಿದ್ದರೆ ವೆಸ್ಟ್ ಇಂಡೀಸ್ ತಂಡ 2, ಭಾರತ ತಂಡ 2, ಇಂಗ್ಲೆಂಡ್ 1, ಶ್ರೀಲಂಕಾ 1, ಪಾಕಿಸ್ತಾನ 1, ಒಟ್ಟಾರೆ 13 ವಿಶ್ವಕಪ್ಗಳು ನಡೆದಿವೆ. ಅದರಲ್ಲಿ ಅತಿ ಹೆಚ್ಚು ವಿಶ್ವಕಪ್ಗಳನ್ನು ಗೆದ್ದು ತನ್ನ ಸ್ಥಿರತೆಯನ್ನು ಉಳಿಸ್ಕೊಂಡಿರುವಂಥ ತಂಡ ಆಸ್ಟ್ರೇಲಿಯಾ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದಿಷ್ಟು ಇವತ್ತಿನ ಒಂದು ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ತಿಳಿಯೋಣ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.